ರೇಷ್ಮಾ ಮ್ಯಾಮ್, ಹೌ ಆರ್ ಯು ಎವ್ರಿಬಡಿ? ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಲ್ವಾ? ಸೊ ಇವತ್ತು ನಾವು ನೆಕ್ಸ್ಟ್ ಸೇಮ್ ಅದೇ ಚಾಪ್ಟರ್ ಪಾಲಿನಾಮಿಯಲ್ ಚಾಪ್ಟರ್ ಎಕ್ಸಸೈಸ್ 2.2 ಕಂಟಿನ್ಯೂ ಮಾಡೋಣ. ಸೊ ನೀನು ಅಲ್ಲಿ ತನಕ ಮಾಡಿದ್ವಿ ಫೈಂಡಿಂಗ್ ದಿ zeros and verification of the some quadratic polynomial up to second problem ಅಲ್ವಾ? ಅಲ್ಲಿ ತನಕ ಆಗಿತ್ತು. ಸೊ ಇವತ್ತು ಥರ್ಡ್ ಪ್ರಾಬ್ಲಮ್. ಏನು ಸ್ಪೆಷಾಲಿಟಿ ಥರ್ಡ್ ಪ್ರಾಬ್ಲಮ್? ಇವಾಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತೂ ಇದೆ ನಮ್ಮ ಹತ್ರ, ಆದರೆ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ. ನಮ್ಮ ಮಕ್ಕಳು ಏನು ಮಾಡ್ತಾರೆ, ಡೈರೆಕ್ಟ್ ಆಗಿ ಎ ವ್ಯಾಲ್ಯೂ 6 ಹಾಕೊಂಡ್ಬಿಡ್ತಾರೆ, ಬಿ ವ್ಯಾಲ್ಯೂ -3 ಹಾಕೊಂಡ್ಬಿಡ್ತಾರೆ, ಸಿ ವ್ಯಾಲ್ಯೂ 7 ಹಾಕ್ಬಿಡ್ತಾರೆ. ಬಟ್ ಇಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ದಿಸ್ ಇಸ್ ನಾಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಕನ್ವರ್ಟ್ ಇನ್ ಟು ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಕನ್ವರ್ಟ್ or converting into standard form, so we get here 6x square minus 7x minus 3. Okay na? So now converting into this is p of x, quadratic polynomial. So ಈಗ equation ಗೆ ಕನ್ವರ್ಟ್ ಮಾಡ್ಕೊಂಡ್ರೆ 6x square minus 7x minus 3 0. ಇವಾಗ ಎ ಬಿ ಸಿ ವ್ಯಾಲ್ಯೂನ ಕರೆಕ್ಟಾಗಿ ಬರ್ಕೊಳ್ಳಿ. ಕೋಎಫಿಷಿಯಂಟ್ಸ್ ಆಫ್ ದಿ ವೇರಿಯೇಬಲ್, ಎ ವ್ಯಾಲ್ಯೂ 6, ಬಿ ವ್ಯಾಲ್ಯೂ ಎಷ್ಟಿದೆ, -7 ಇದೆ, ಸಿ ಇಸ್ ಈಕ್ವಲ್ ಟು -3. ಮತ್ತೆ ಇವಾಗ ಸ್ಪ್ಲಿಟ್ಟಿಂಗ್ ಮಿಡ್ ಟರ್ಮ್ ಮೆಥಡ್. ವಾಟ್ ಆರ್ ದ ಟೂ ಟರ್ಮ್ಸ್? ಸಮ್ ಮಸ್ಟ್ ಬಿ -7. ಸೊ ಇಲ್ಲಿ ಹಾಕ್ಕೊಳ್ತೀನಿ. ಸಮ್ ಮಾಡಿದಾಗ ಆ್ಯಡ್ ಮಾಡಿದಾಗ ನೀವೀಗ ಹೆಂಗೂ ಹಾಕ್ಕೊಳ್ಳೋದು n ಪ್ಲಸ್ n ಯಾವುದೇ ಒಂದು ಟರ್ಮ್ ಅನ್ನು ತಗೊಂಡ್ರೆ, ಸೊ ವೆನ್ ಯು ಆ್ಯಡ್ ದ ಟೂ ಟರ್ಮ್ ದಟ್ ಮಸ್ಟ್ ಬಿ -7x. ಸೊ ಮಲ್ಟಿಪ್ಲಿಕೇಶನ್ ಮಾಡಿದರೆ 6 ಇಂಟು -3 -18 ಬರಬೇಕು. ಯಾವುದಪ್ಪ ಯೋಚನೆ ಮಾಡಿ. ವಿಚ್ ಆರ್ ದ ಟೂ ಟರ್ಮ್ಸ್? ಮೇ ಬಿ ಯು ಆರ್ ಥಿಂಕಿಂಗ್ ಅಬೌಟ್ ದ ನಂಬರ್ -9 ಆ್ಯಂಡ್ 2. ಕರೆಕ್ಟಾ? ನೋಡಿ ಇವಾಗ -9 ಮತ್ತು 2 ತಗೊಂಡ್ರೆ are these two numbers satisfied the two conditions? Let us check here. ಈಗ -9 plus 2 ಎಷ್ಟು? -7. Correct. One condition. Correct. -9 into 2 is -18. So now we have to write this equation in this term in this way. 6x square minus 9x plus 2x and -3 is 0. So ಈಗ ಫಸ್ಟ್ ಟೂ ಟರ್ಮ್ ಮತ್ತು ಲಾಸ್ಟ್ ಟೂ ಟರ್ಮ್ ಕಾಮನ್ ತೆಗೆಯೋಣ. 6 ಮತ್ತು 9 3 ಟೇಬಲ್ಸ್ ಅಲ್ಲಿ ಬರ್ತಾ ಇದೆ. 3 is the common, x and x square common, x common ಇದೆ. So remaining here 2x minus 3, ಇಲ್ಲಿ 1 common factor, again 2x minus 3 is equal to 0. Next ಚೆಕ್ ಮಾಡ್ಕೊಳ್ಳಿ ಇದನ್ನ. ಯಾವತ್ತು ಈ ಸ್ಟೆಪ್ಸ್ ಅಲ್ಲಿ ನೀವು ಚೆಕ್ ಮಾಡ್ಕೊತಾ ಇರಬೇಕು. ಸೊ ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ 2x minus 3 is common. So ಇಲ್ಲಿ ಇದೆ. The remaining expression is 3x plus 1 is equal to 0. Next, equating each factor to 0. So ಇದು ಕೂಡ 0 is equal to 0 ಮಾಡ್ಕೋಬೇಕು. ಸೆಕೆಂಡ್ ಕೂಡ is equal to 0. So ಇವಾಗ ಇಲ್ಲಿಗೆ ಬರೋಣ. 2x is equal to ಏನಾಗುತ್ತೆ? 3 ಆಗುತ್ತೆ. So x is equal to 3 divided by 1 ಆನ್ಸರ್ ಬಂತು. ನೆಕ್ಸ್ಟ್ ಇಲ್ಲಿ 3x plus 1 is equal to 0 ಇದ್ರೆ 3x ಏನಾಗುತ್ತೆ? 3x is equal to -1 plus 1 becomes -1. So x is equal to -1/3. So ಇದು ಎರಡು zeros ಬಂತಿವೆ. ಬರ್ಕೊಳ್ಳೋಣ. Therefore 3/2 and -1/3 are the zeros of the given polynomial. One step ಹೋಗಿದ್ದೀವಲ್ಲ. ಕರೆಕ್ಟ್. ಲಾಸ್ಟ್ ವೆರಿಫಿಕೇಶನ್. ಎಲ್ಲ ಸಮ್ಸ್ ಇದೆ ವೆರಿಫಿಕೇಶನ್. ಸೊ ಮತ್ತೆ ನೆನ್ಪು ಮಾಡ್ಕೊಂಡು ರಿವೈಸ್ ಮಾಡ್ಕೊಂತಾರೆ. ಈ ವೆರಿಫಿಕೇಶನ್ ಮತ್ತೆ ಏನು ಮಾಡ್ತೀರಾ? ಸಮ್ ಆಫ್ ದಿ ಝೀರೋ ಅಥವಾ ಪ್ರಾಡಕ್ಟ್ ಯಾವ್ದಾದ್ರು ತಗೊಳ್ಳಿ. ಓಕೆ, ಸಮ್ ಆಫ್ ದಿ ಝೀರೋಸ್ is m plus n is equal to -b/n. ಓ ಇಲ್ಲಿ m plus n ಬೇಡ, ಕನ್ಫ್ಯೂಸ್ ಆಗುತ್ತೆ ಪಾಪ ಮಕ್ಕಳಿಗೆ. ಸೊ ಆಲ್ಫಾ ಪ್ಲಸ್ ಬೀಟಾ ತಗೊಂಡ್ಬಿಡಿ. ಕರೆಕ್ಟಾ? ಹಾ. ಸೊ ಆಲ್ಫಾ ಬೀಟಾ ಇಲ್ಲಿ 3/2 ಪ್ಲಸ್ ಆರ್ -1/3. ಸೊ ಈ ಕಡೆಗೆ -b/n ಬನ್ನಿ.
B value is minus 7. So ಅಲ್ಲಿ minus of minus 7 ತಾನೆ. Okay. 7 divided by A value. What is A value? 6. Okay. ಇವಾಗ ಇಲ್ಲಿ ನಮಗೆ minus of minus 7 ಆಯಿತು. minus of minus 7 is plus 7 divided by 6. ಸೊ ಇಲ್ಲಿಗೆ ಅಷ್ಟೇ ಬರುತ್ತಾ ನೋಡೋಣ. ಈಗ ಇಲ್ಲಿ ಬ್ರಾಕೆಟ್ ರಿಮೂವ್ ಮಾಡ್ಕೊಬೇಕು ತಾನೆ. 3/2 plus of minus minus 1/3. ಕನ್ಫ್ಯೂಸ್ ಆಗ್ತಾ ಇದೆಯಾ? ನೆಕ್ಸ್ಟ್ 2 ಮತ್ತೆ 3 LCM ಎಷ್ಟಿದೆ? 6 ಬರುತ್ತೆ. ಆಲ್ರೆಡಿ 6 ಬಂದಿದೆ. ನೆಕ್ಸ್ಟ್ ಏನು ಮಾಡ್ತೀರಾ? 3 3s are 9 and next 2 1s are 2. ಸೊ ಇಲ್ಲೂ ಕೂಡ ನನಗೆ 7/6 ಬಂತು. ಸೊ 7/6 is equal to 7/6. Sum of the 0 is equal to minus b divided by a. Last condition, last ಯಾವುದು? ಪ್ರಾಡಕ್ಟ್ ಆಫ್ ದ ಝೀರೋಸ್. ಸೊ ಇದನ್ನ ರಬ್ ಮಾಡ್ಕೊತೀನಿ. ನನಗೆ ಎ ಬಿ ಸಿ ವ್ಯಾಲ್ಯೂ ಬೇಕಾಗುತ್ತೆ. ಬರ್ಕೊತೀನಿ ನಾನು ಸೈಡಲ್ಲಿ. ಎ ವ್ಯಾಲ್ಯೂ 6, ಬಿ ವ್ಯಾಲ್ಯೂ -7, ಸಿ is equal to -3. C is -3. Last one, product of the zeros. Product of the zeros. Zeros is alpha beta is equal to C divided by A. What is our alpha beta? 3/2 into -1/3. So 3 cancel ಆಗೋಯ್ತು. ಇಲ್ಲಿ -1 ಇದೆ, ಇಲ್ಲಿ -1/2 ಬಂತು. Okay, -1/2. ಸೊ ಈ ಕಡೆ C ವ್ಯಾಲ್ಯೂ -3 divided by 6 ಆಯಿತು. 3 1s are 3 2s are. So here also we got -1/2. So both are equal. So hence second condition, second verification also done. ಹೋಗೋಣ ನೆಕ್ಸ್ಟ್. ಇದನ್ನ ಡೌಟ್ ಇದ್ರೆ ಕೇಳ್ಕೊಳ್ಳಿ ನೀವು. ಸೊ ಇಲ್ಲಿ ಏನಾಗಿತ್ತು ಅಂತಂದ್ರೆ ಗಿವನ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ವಾಸ್ ನಾಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ನೋಟಿಸ್ ಮಾಡಿದ್ವಿ. ಸೊ ಅದನ್ನ ನೀವು ಫಸ್ಟ್ ಚೆಕ್ಔಟ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದು ಆಮೇಲೆ ನೆಕ್ಸ್ಟ್ ಫರ್ದರ್ ಸ್ಟೆಪ್ಸ್ ಯು ಕ್ಯಾನ್ ಡೂ ಲೈಕ್ ದಟ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಸಿಂಪಲ್ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ಇಸ್ 4u² + 8u. ಎರಡೇ ಟರ್ಮ್ಸ್ ಇದೆ. 4u² + 8u. Let us start. Next one, I think this is fourth problem ಅಲ್ಲ? Fourth problem. Yes, correct. Second, fourth one. 4u² + 8u. So ಇವಾಗ in this polynomial it has the variable u. x ಬದಲು ಯಾವತ್ತು x ಕೊಡೋದಿಲ್ಲ, ಯಾವತ್ತು y ಕೊಡೋದಿಲ್ಲ. So here it is given what u. So that is the constant term is not given. Constant is 0. So ಅದನ್ನ ನಾನು ಏನು ಮಾಡ್ತೀನಿ? equal to 0 ಮಾಡ್ಕೊತೀನಿ. 4u² + 8u + 0 is equal to 0. Okay. ನೆಕ್ಸ್ಟ್ ಅಥವಾ ನೀವು 0 ಬರದೇ ಇದ್ರೂ ಪರವಾಗಿಲ್ಲ. ಸೊ ಇಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಆಗೋಕೆ ಎ ವ್ಯಾಲ್ಯೂ 4, ಬಿ ವ್ಯಾಲ್ಯೂ 8, ಸಿ ಇಸ್ 0. ಸೊ ಇದನ್ನ ಬರಿಬೇಕಂತ ಕಂಡೀಷನ್ ಏನಿಲ್ಲ, ನೆಸೆಸಿಟಿ ಇಲ್ಲ. ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಸಿ ವ್ಯಾಲ್ಯೂ ಏನು? ಸಿ ವ್ಯಾಲ್ಯೂ 0. ಸೊ ಇವಾಗ ಸ್ಪ್ಲಿಟಿಂಗ್ ಮಿಡ್ ಟರ್ಮ್ ಮೆಥಡ್ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಇಟ್ ಹ್ಯಾಸ್ ಒನ್ ಓನ್ಲಿ 2 ಟರ್ಮ್. ಸೊ ಕಾಮನ್ ಇಸ್ ದೇರ್ ಹಿಯರ್. ವಾಟ್ ಇಸ್ ದ ಕಾಮನ್ ಇನ್ ಬಿಟ್ವೀನ್ ದೀಸ್ 2 ಟರ್ಮ್? 4u is common. Then u plus 2. 4u into u is 4u square. 4u into 8 is 8u is equal to 0. 0 ಹಾಕೋದನ್ನ ಮರಿಬೇಡಿ ಮತ್ತೆ. ನೆಕ್ಸ್ಟ್ 4u is one factor is 0. u plus 2 is equal to 0. ಸಪರೇಟ್ ಮಾಡ್ಕೊಳ್ಳಿ. So then u is equal to 0 divided by 4. u is 0. One value ಬಂತು. u is equal to -2. So ಏನು ಮಾಡ್ತೀಗ ಆನ್ಸರ್? 0 and -2 are the zeros of the polynomial. So therefore 0 and -2 are the zeros. Are the zeros of the polynomial p of u. ಬೇಗ ಮುಗಿದೋಯ್ತು. ನೆಕ್ಸ್ಟ್ ವೆರಿಫಿಕೇಶನ್ ಪಾರ್ಟ್. ಸೊ ಇದನ್ನ ಮಾಡ್ಕೊತೀನಿ. ವೆರಿಫಿಕೇಶನ್ ಡಿವೈಡ್ ಮಾಡ್ಕೊಳ್ಳೋಣ. ವೆರಿಫಿಕೇಶನ್. ಓಕೆ, ಸಮ್ of the zeros. Sum of the zeros. ZEROES. That is alpha plus beta is minus beta. It is ತುಂಬಾ easy ಇದೆ ಯಾಕಂದ್ರೆ one of the 0 is 0 here. 0 plus of -2.
ಸೊ ಇಲ್ಲಿ -2 ಬಂದ್ಬಿಡ್ತಲ್ಲ, ಪ್ಲಸ್ ಇಂಟು ಮೈನಸ್ ಇಸ್ -2. ನೆಕ್ಸ್ಟ್ ಈ ಕಡೆ ಬಿ ವ್ಯಾಲ್ಯೂ ಇಸ್, ಇಲ್ಲಿ ಈ ಕಡೆ ಬಿ ವ್ಯಾಲ್ಯೂ ಇಸ್ 8, ಇಲ್ಲಿ ಮೈನಸ್ ಇದೆ ಕಡೆ, a is 4. So 4 ones are 4 2s are. So here also -2. So it is okay. Both are become same here. Next, product of the zero. Product of the zeros. ಇದನ್ನ ನೀಟಾಗಿ ಡೀಟೇಲ್ ಆಗಿ ಬರೆಯಬೇಕು. Product of the zeros alpha beta is equal to c divided by a. So ಇವಾಗ alpha is 0. 0 into -2 ಈ ಕಡೆ c value, what is c is 0 only. What is a? A is 4. So 0 into -2 0, there also 0. 0 by 4 is 0. So both are equal. So ಈ ತರ ಮಾಡ್ತೀರಾ ಸ್ಪ್ಲಿಟ್ಟಿಂಗ್ ಮೆಥಡ್ ಮೆಥಡ್ ಇಲ್ಲ ಹೇಳಿ. ಸೊ ಇಲ್ಲ ಮೆಥಡ್ ಮಾಡಿದ್ರೆ ಟೇಕಿಂಗ್ ಕಾಮನ್ ಫ್ಯಾಕ್ಟರ್ ಔಟ್ಸೈಡ್ ಬೈ ಟೇಕಿಂಗ್ LCM ಔಟ್ಸೈಡ್. ಸೊ ಇದು ತುಂಬಾ ಸಿಂಪಲ್ ಆಗಿದೆ ಅಲ್ವಾ? ಮೋಸ್ಟ್ಲಿ ನಿಮ್ಗೆ ಅರ್ಥ ಆಗಿದೆ. ತುಂಬ ಪ್ರಾಕ್ಟೀಸ್ ಮಾಡಿ, ಇಂಪಾರ್ಟೆಂಟ್ ಇದೆ ಎಕ್ಸಾಮಲ್ಲಿ ಅಲ್ವಾ? ಹೋಗೋಣ ನೆಕ್ಸ್ಟ್. t² -15. ನೆಕ್ಸ್ಟ್ ಪ್ರಾಬ್ಲಮ್ t² -15. ಸೇಮ್ ಇದೇ ಥರ ಬರುತ್ತೆ. ನಾನು ಈ ಪಾರ್ಟ್ ಅಷ್ಟನ್ನು ರಬ್ ಮಾಡ್ತೀನಿ, ಓಕೆನಾ? ಕನ್ಫ್ಯೂಸನ್ ಬೇಡ, ಇದಷ್ಟೇ ರಬ್ ಮಾಡ್ಕೊತೀನಿ. ಇದಿಷ್ಟೇ ಕನ್ಫ್ಯೂಸನ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಪ್ರಾಬ್ಲಮ್ ಅಗೇನ್ ಐ ಶುಡ್ ಸಿ t² -15. ಫಿಫ್ತ್ ಪ್ರಾಬ್ಲಮ್ t² -15. ಸೊ ಇಲ್ಲಿ ಇವಾಗ t² ಈಗ ಇನ್ ಟಿ ಟರ್ಮ್ಸ್ ಇಲ್ಲ ಅಲ್ವಾ, ಕಾನ್ಸ್ಟೆಂಟ್ ಇದೆ. ಸೊ ಇಲ್ಲಿ ಯಾವುದು ನಾನು 0 ಹಾಕೊಂಡ್ಬಿಡ್ತೀನಿ. 0 into t -15 ಆಯಿತು ಈಸ್ 0. ಸೊ a is 1, t² ಕೋಎಫಿಷಿಯಂಟ್ 1 ಇದೆ, b is 0, c is equal to -15 ಆಗೋಯ್ತು. ನೆಕ್ಸ್ಟ್ ಯಾವ್ದು ಮೆಥಡ್ ಹೋಗ್ತೀರಾ? ಇಲ್ಲಿ ಕಾಮನ್ ಯಾವುದು ಇಲ್ಲ, ಸ್ಪ್ಲಿಟ್ಟಿಂಗ್ ಮಿಡ್ ಟರ್ಮ್ ಮೆಥಡ್ ಆಗೋದಿಲ್ಲ. ಸೊ ಹಾಗೆ ನಾನು ಬಿ ರೈಟಿಂಗ್ ದಿಸ್ t² -15 is 0 ಆದಾಗ t² ಏನಾಯಿತು +15, t ವ್ಯಾಲ್ಯೂ ± √15. So t is equal to +√15 and -√15 are the zeros. These are the zeros. Are the zeros of the polynomial p of t. ಹೋಗೋಣ ಸಮ್ ಆಫ್ ದಿ ಝೀರೋ ಅಂದ್ರೆ ಆಲ್ಫಾ ಅಂದ್ರೆ √5 ಅಲ್ಲ √15 ಪ್ಲಸ್ ಆಫ್ √15 ಮತ್ತೆ ಈ ಕಡೆ ಬಂದಾಗ b ವ್ಯಾಲ್ಯೂ is 0 by 1. So here 0 by 1. So √15 plus or minus √15 0 ಆಗುತ್ತೆ. So 0 by 1 also 0. Hence it is verified. Next, product of the zeros. So doubt is that here product of the zero, that is √15 into -√15. So ಇಲ್ಲಿ c ಎಷ್ಟಿದೆ? c value -15 divided by 1. So ಇವಾಗ plus into minus is minus, √15 into √15 ಅಂದ್ರೆ 15 ಬರುತ್ತೆ. ಸೊ ಇಲ್ಲೂ ಕೂಡ ಏನಾಗುತ್ತೆ -15 ಬಂದಿದೆ. ಸೊ ಹಿಯರ್ ಆಲ್ಸೋ ಸೆಕೆಂಡ್ condition is satisfied. Product of the zero also same here. ಓಕೆನಾ? ಹೋಗೋಣ ಲಾಸ್ಟ್ ಸಮ್. ಬೇಜಾರು ಮಾಡ್ಕೋಬೇಡಿ, ಇನ್ನೊಂದು ಲಾಸ್ಟ್ ಸಮ್ ಇದೆ, ಅದನ್ನ ಸಾಲ್ವ್ ಮಾಡೋಣ. 3x² - x - 4. ಓಕೆ, ಎಸ್ ಸೇಮ್ ಇದನ್ನು ಹಾಗೆ ಇಡ್ತಾ ಇದ್ದೀನಿ. ಇಲ್ಲೂ ಕೂಡ ಮತ್ತೆ ಇವಾಗ ಸ್ಪ್ಲಿಟ್ಟಿಂಗ್ ಮಿಡ್ ಟರ್ಮ್ ಮೆಥಡ್ 3x² - x - 4. ಲಾಸ್ಟ್ ಒನ್ 3x² - x - 4. ಓಕೆ, ಇದು ಆಲ್ರೆಡಿ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ ಇದೆ. ಇದನ್ನು ಇಟ್ಬಿಟ್ಟು 0 ಮಾಡ್ಕೊಳ್ಳಿ. is equal to 0, a value 3, b is -1, x coefficient -1, c is equal to -4. again splitting term method. ಈಗ ಆಡ್ ಮಾಡಿದ್ರೆ ಎಷ್ಟು ಬರಬೇಕು ನಮಗೆ? ಆಡ್ ಮಾಡಿದ್ರೆ -1 ಬರಬೇಕು. ಮಲ್ಟಿಪ್ಲಿಕೇಶನ್ ಮಾಡಿದಾಗ 3 into -4 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 3 into -4 is -1. ಇಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸೊ ಇಲ್ಲ ಆನ್ಸರ್ ಇದೆ ನಮಗೆ 3 and -4. ಹಾಗಂತ ಪ್ರತಿ ಬಾರಿ ಆಗೋದಿಲ್ಲ. ಸೊ ಇಲ್ಲಿ ಏನಾಗಿದೆ 3 into -4 is -12. 3 into 3 -4 is -1. So easy ಇದೆ. So next continue. First same ಈಗ plus 3x minus 4x minus 4 is equal to 0. ಮತ್ತೆ first ಮತ್ತೆ last two terms ಕಾಮನ್ ತೆಗೆಯೋಣ. 3x is common.
So x plus 1 is another factor. Again here minus 4 is common. X plus 1 is 0. Correct? Check ಮಾಡ್ಕೊಳ್ಳಿ correct ಆಗಿದೆ. So x plus 1 is common into 3x minus 4 is 0. ಅರ್ಥ ಆಗ್ತಿದೆಯಾ? So x plus 1 is 0. ಇಲ್ಲಿ x is equal to minus 1. ಒಂದು ಆನ್ಸರ್ ಬಂತು. Next 3x minus 4 is 0. So 3x is equal to 4. X is equal to 4 by 3. Minus 1 and 4 by 3 are the zeros. So these are the answer. Zeros of the polynomial minus 1 and 4 by 3 are the zeros. Are the zeros of the polynomial p of x. ಗೊತ್ತಾಗ್ತಿದೆ? ಕನ್ಫ್ಯೂಷನ್ ಆಗ್ತಾ ಇದೆಯಾ? ಕನ್ಫ್ಯೂಷನ್ ಇದ್ರೆ ಕೇಳಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕ್ವೆಶ್ಚನ್ ಹಾಕಿ. Your Reshma is always ready to solve or ready to clear your doubt. Sum of the zeros alpha plus beta. Minus 1 plus 4 by 3 fraction ಬಂದ್ಬಿಟ್ಟಿದೆ. ನೆಕ್ಸ್ಟ್ ಇಲ್ಲಿ b ವ್ಯಾಲ್ಯೂ is ಸೊ ಇದು ಸ್ವಲ್ಪ ಕೆಳಗಡೆ ಹಾಕೋದು ಬರ್ಕೋತೀನಿ ನಾನು, ನಿಮ್ಗೆ ಕನ್ಫ್ಯೂಷನ್ ಆಗುತ್ತೇನೋ. ಆಲ್ಫಾ ಪ್ಲಸ್ ಬೀಟಾ ಅಷ್ಟು minus 1 plus 4 by 3 minus b value. In minus b value minus of minus 1 divided by 3. So in 3 into minus 1 is minus 3 plus 4 divided by 3. So minus 3 plus 4 is 2 plus 1. So in plus 1 by 3 ಬಂತು. answer 1 by 3. So ಇನ್ನು ಕೂಡ ಏನಾಯ್ತು ಇವಾಗ minus of minus is 1, minus of minus 1 is plus 1 by 3. So 1 by 3 alpha plus beta 1 by 3 minus b by a will answer 1 by 3. Last one. Okay. Minus 1 into 4 by 3. So in the answer minus 4 by 3. What is c value? C value minus 4. ikkada minus 4. What is a value? Is 3 here. So both are equal. Minus 4 by 3. So the minus 4 by 3 is equal to minus 4 by 3. This way ಈ ತರ ಮಾಡ್ತೀರಾ. So I hope you are understand this problem. So one thing is completed. Next video we will move further to form a quadratic polynomial. Till then take care. Bye. Yes, please do share, comment and subscribe my channel Sri Sai Guru. Okay, thank you.